Hey guys, welcome to Bhavna's Vlogs. ಸೊ ಇವತ್ತು ಅಫಿಷಿಯಲ್ ಆಗಿ ನಿಮಗೆಲ್ಲರಿಗೂ ಕೂಡ ನಮ್ಮ ಅಕ್ಕ ಅವ್ರ ಮನೆಯ ಹೋಮ್ ಟ್ಯೂರ್ಗೆ ವೆಲ್ಕಮ್. ಇನ್ನೂ ನಾನು ಗೃಹ ಪ್ರವೇಶದ ವಿಡಿಯೋ ಹಾಕಿಲ್ಲ, ಸೊ ಅದಕ್ಕೂ ಮುಂಚೆ ಹೋಮ್ ಟ್ಯೂರ್ ವಿಡಿಯೋ ಹಾಕ್ತಾ ಇದ್ದೀನಿ. ಬಿಕಾಸ್ ಇದು ರೆಂಟೆಡ್ ಹೌಸ್, ಆಲ್ರೆಡಿ 1 BHK ಮನೆಗಳು ಎರಡೂ ಕೂಡ ಫಿಲ್ ಆಗಿದೆ. ಗೃಹಪ್ರವೇಶ ಆಗಿ 1 ವೀಕ್ ಆಗಿದೆ, ಆಲ್ರೆಡಿ ಅದು ಫಿಲ್ ಆಗಿದೆ. ಗೃಹಪ್ರವೇಶ ವೀಡಿಯೋಸ್ ನಾನು ಆದಷ್ಟು ಬೇಗ ಹಾಕ್ತೀನಿ. ಯಾರೆಲ್ಲ 2 BHK ಹೌಸಸ್ನ ನೋಡ್ತಿದ್ರೋ, ಇನ್ನು 3 2 BHK ಹೌಸಸ್ ಖಾಲಿ ಇದೆ, ಅದರದ್ದು ಕೂಡ ನಾನು ಹೋಮ್ ಟ್ಯೂರ್ನ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಒಂದು ಲೈಕ್ ಬ್ಯಾಚುಲರ್ಸ್ ರೂಮ್ ಥರ ಇದೆ, ಅಥವಾ ಹಸ್ಬೆಂಡ್ ವೈಫ್ ಇರ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಬನ್ನಿ ಇವಾಗ ಹೋಮ್ ಟ್ಯೂರ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಕ್ಯಾನ್ ಆಪ್ಟ್ ಫಾರ್ 2 BHK ಹೌಸ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ರೆಂಟೆಡ್ ಹೌಸ್ಗೆ ಎಲ್ಲ ಕಡೆನೂ ಸಿಟಿ ಲಿಮಿಟ್ಸಲ್ಲಿ ಡಿಮಾಂಡ್ ಇದೆ, ಅಥವಾ ಇಂಡಸ್ಟ್ರಿಯಲ್ ಏರಿಯಾ ರಿಲೇಟೆಡ್ ಆಗಿ ಎಲ್ಲದಕ್ಕೂ ಡಿಮಾಂಡ್ ಇದೆ. ಚಿಕ್ಕಬಳ್ಳಾಪುರ ಕೂಡ ನಿಮಗೆಲ್ಲ ಗೊತ್ತಿರೋಗೆ ಸಿಟಿನೇ, ಟೂರಿಸ್ಟ್ ಜಾಗಗಳೆಲ್ಲ ಕೂಡ ಹತ್ರನೇ ಇದೆ. ಸೊ ಹಂಗಾಗಿ ಇಲ್ಲಿ ಲೈಕ್ ಬೇಗನೆ 2 BHK ಹೌಸಸ್ಸು ಫಿಲ್ ಆಗುತ್ತೆ. ಅದಕ್ಕೂ ಮುಂಚೆ 1 BHK ಹೌಸ್ ಆಲ್ರೆಡಿ ಫಿಲ್ ಆಗಿದೆ. ನಿಮಗೆಲ್ಲ ರಿಕ್ವೈರ್ಮೆಂಟ್ಸ್ ಇದ್ದರೆ ಬೇಗ ಹೋಗಿ ರೆಂಟ್ನ ತೊಗೊಳ್ಳಿ, ಇಲ್ಲಾಂದರೆ 2 BHK ಹೌಸಸ್ಸು ಕೂಡ ಫಿಲ್ ಆಗುತ್ತೆ. ಆಲ್ರೆಡಿ 1 BHK ಹೌಸ್ ಎರಡು ಫಿಲ್ ಆಗಿದೆ. ಹಂಗೆ ಯಾವ ರೀತಿ ಮನೆ ಇದೆ ಅಂತ ನಿಮಗೂ ಕೂಡ ನೋಡ್ತೀನಿ. ಸೊ ಇದು ಕೆಳಗಡೆ ಬಂದು 2 BHK ಒಂದು ಮನೆ, ಮತ್ತು ಸ್ವಲ್ಪ ಪಾರ್ಕಿಂಗೋಸ್ಕರ ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇದೆ. ಅಲ್ಲಿ ಪೂಜೆ ಎಲ್ಲ ಆಗಿತ್ತು, ಸೊ ಹಂಗಾಗಿ ನಾನು ವಾಯ್ಸ್ ಎಲ್ಲ ಮಾತಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಲೈವಾಗಿ ಮಾತಾಡ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಶೋ ದ ಹೌಸ್. ಸೊ ಇದು 2 BHK ಪ್ರೀಶಿಯಸ್ ರೂಮ್. ಇಷ್ಟು ದೊಡ್ಡ ಹಾಲು, ಆಲ್ರೆಡಿ ಲೈಕ್ ವುಡ್ ವರ್ಕ್ಸ್ ಎಲ್ಲ ರೆಡಿ ಇದೆ, ವುಡ್ ಎಲ್ಲ ಮಾಡ್ತಿದ್ದಾರೆ. ಇದು ಟಿವಿ ಸ್ಟ್ಯಾಂಡ್, ನೀವು ನೋಡ್ಬೋದು. ಟಿವಿ ವುಡ್ ವರ್ಕ್ ಶೋ ಇದು ಇದಾಗ ನೋಡಿ. ಸೊ ನೆಕ್ಸ್ಟ್ ಇದು ಪೂಜಾ ರೂಮ್ ಈ ರೀತಿ ಇದೆ. ಆ್ಯಂಡ್ ಇವಾಗ ವಿ ಕಮ್ ಟು ಕಿಚನ್. ಎಲ್ಲರೂ ನೋಡೋದು ಕಿಚನ್ ಅಲ್ವಾ? ಕಿಚನ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಲೈಕ್ ಈ ಥರ ಸ್ಟೋರ್ ರೂಮ್ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ರೆಡಿ ಎಲ್ಲ ವುಡ್ ವರ್ಕ್ಸ್ ಕೂಡ ರೆಡಿ ಇದೆ. 2 ಕಿಟಕಿ ಇದೆ, ನೀವೇ ನೋಡ್ಬೋದು. ವುಡ್ ವರ್ಕ್ ಎಲ್ಲ ಇದೆ. ಸೊ ಇದು 2 BHK ಹೌಸ್ ಆಗಿರೋದ್ರಿಂದ ಒಂದು ಅಟ್ಯಾಚ್ ಬಾತ್ರೂಮ್ ಕಮ್ ರೂಮ್, ಮಾಸ್ಟರ್ಸ್ ಬೆಡ್ರೂಮ್. ಅಫಿಷಿಯಲ್ ಆಗಿ ಹೇಳಬೇಕಂದ್ರೆ ಇಟ್ಸ್ ಕಾಲ್ಡ್ ಮಾಸ್ಟರ್ ಬೆಡ್ರೂಮ್. ವುಡ್ ವರ್ಕ್ ಕೂಡ ಇದು ರೆಡಿ ಇದೆ. ಮಾಸ್ಟರ್ ಬೆಡ್ರೂಮ್ ನ ವಾಶ್ರೂಮ್. ಇದು ರೂಮ್ಗೆ ಅಟ್ಯಾಚ್ ಆಸ್ ಇಟ್ ವಾಸ್ ದ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಇದು ಇನ್ನೊಂದು ಸಿಂಗಲ್ ಬೆಡ್ರೂಮ್ ಇದೆ. ಮನೆಯಲ್ಲಿ ಗೆಸ್ಟ್ಸ್ ಎಲ್ಲ ಬಂದಾಗ ಯೂಸ್ ಮಾಡೋಕ್ಕೆ ಇದು ಒಂದು ವಾಶ್ರೂಮ್. ಆ್ಯಂಡ್ ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಗೆಸ್ಟ್ಗಳಿಗೆ ಆಗ್ಬೋದು. ಇನ್ನೊಂದು ರೂಮ್ ಇದೆ, ಇದಕ್ಕೂ ಕೂಡ ಗಾಡಿ ಬೆಳಕು ಎಲ್ಲ ಕೂಡ ಸಕ್ಕತ್ತಾಗಿದೆ. ನೀವೇ ನೋಡ್ಬೋದು, ಒಳ್ಳೆ ನೇಚರ್ ಇದೆ, ಎಲ್ಲ ಕೂಡ ಸಕ್ಕತ್ತಾಗಿದೆ. ಸೊ ಇದು ಕೂಡ ಹೋಗೋಕ್ಕೆಲ್ಲ ರೆಡಿ ಆಗಿದೆ. ಮತ್ತು ವಾಟರ್ ಫೆಸಿಲಿಟಿ, ಲೈಟ್ ಫೆಸಿಲಿಟೀಸ್ ಎಲ್ಲ ಕೂಡ ಪ್ರಾಪರ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ಹತ್ರ ಇದೆ. ಆ್ಯಕ್ಚುಲಿ ಗೈಸ್ ಆರ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಇದೆ. ಸೊ ನೋಡಿ, ನಾವು ಈ ರೀತಿ ರೆಡಿ ಆಗಿದೆ. ನಾನು ವೈಶು, ಹಲೋ. ಸೊ ವಿಡಿಯೋ ಮಾಡ್ತಾ ಇದ್ದು ವೈಶು. ಸೊ ಇದಿಷ್ಟು 2 BHK ಮನೆ ಕತೆ ಆಗಿತ್ತು. ಇವಾಗ ಯಾರಿಗೆಲ್ಲ 1 BHK ಹೌಸ್ ಬೇಕಪ್ಪ ಅಂತ ಹೇಳಿದ್ರು, ನಾನು ಹಂಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಈಗ ಇವಾಗ 1 BHK ಒಳಗಡೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಮನೆ ಮುಂದೆ ನೋಡಿ, ಈ ಥರ ವಾತಾವರಣ, ಒಳ್ಳೆ ಗಾಳಿ ಇದೆ, ಒಳ್ಳೆ ಬೆಳಕಿದೆ. ನಾನು ನಿಮ್ಗೆ ಹೇಳ್ದಾಗೆ. ಸೊ ಯಾರೆಲ್ಲ ಒಳ್ಳೆ ನೇಚರ್ ಇಷ್ಟಪಡೋರು, ಮತ್ತು ಸ್ವಲ್ಪ ಟ್ರಾಫಿಕ್ ಅಂತೂ ಇಲ್ಲವೇ ಇಲ್ಲ. ಇಲ್ಲಿ ಗಾಡಿಗಳ ಸೌಂಡ್ ಅದೆಲ್ಲ ಕೇಳೋಂಗೆ ಇರಲ್ಲ ನೀವು. ಸೊ ಬನ್ನಿ ಇವಾಗ 1 BHK ಹೋಮ್ ಎಂಟ್ರಿ. ಸೊ ಇಲ್ಲೊಂದು ಸ್ಟೂಲ್ ಇದೆ, ನೋ ಪ್ರಾಬ್ಲಮ್, ಬಟ್ ಫಿಲ್ ಬ್ಯಾಡ್. ಇನ್ನೊಂದು ಹಾಲ್, 1 BHK ಸ್ವಲ್ಪ ಚಿಕ್ಕದಿದೆ ಹಾಲ್, ನೋ ಪ್ರಾಬ್ಲಮ್. ಇದು ಹಾಲು, ಇದು ಲೈಕ್ ಟಿವಿ ಶೋಕೇಶ್. ಇಲ್ಲೂ ಕೂಡ ಎಲ್ಲ ಬಸ್ ಕೂಡ ರೆಡಿ ಇದೆ, ನೀವು ಕೂಡ ನೋಡ್ಬೋದು. ಸೊ ಟಿವಿ ಉದ್ಭವಿಸೋ ಕೂಡ ರೆಡಿ ಇದೆ. 1 BHK ಕೂಡ ಪೂಜಾ ರೂಮ್ ಅಷ್ಟೇ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವ್ರ ಮನೆ ಇರಲೇಬೇಕಲ್ಲ, ಅದೇ ರೀತಿ ನಮ್ಮ ಮನೇಲೂ ಕೂಡ ಎಲ್ಲ ಒಂದು ದೇವ್ರ ಮನೆ ಇದೆ. ತುಂಬ ರೆಂಟೆಡ್ ಹೌಸ್ಗಳಲ್ಲಿ ಪೂಜಾ ರೂಮ್ನ ಸ್ಕಿಪ್ ಮಾಡ್ತಾರೆ. ಆ್ಯಂಡ್ ಹ್ಯಾಸ್ ಯೂಶುವಲ್ ಕಿಚನ್, ಇದು ಕೂಡ ಸ್ಟೋರೇಜ್ ಸ್ಪೇಸ್. ಕಿಚನ್, ಇಲ್ಲಿ ಫ್ರಿಡ್ಜ್ ಇಟ್ಕೋಬೋದು, ಅಥವಾ ಏನಾದರೂ ಲೈಕ್ ನೀವು ಫುಡ್ ಸ್ಟೋರ್ ಮಾಡೋದಾದ್ರೂ ಇಟ್ಕೋಬೋದು. ಮತ್ತು UPS ಕಲೆಕ್ಷನ್ ಉಂಟು, ವಾಷಿಂಗ್ ಮಿಷಿನ್ ಕಲೆಕ್ಷನ್ ಉಂಟು. ಇದು UPS ಕಲೆಕ್ಷನ್. ಆ್ಯಂಡ್ 1 BHK ಮನೆ ಆಗಿರೋದು ಇದು ಮಾಸ್ಟರ್ ಬೆಡ್ರೂಮ್. ಸೊ ಇದು ನಾನು ಇವಾಗ ನಿಮಗೆ ನೋಡ್ಸಿದ್ದೀನಿ. ಆ್ಯಂಡ್ ಇಲ್ಲಿ ಲೈಕ್ ಡೋರ್ ಕ್ಲೋಸ್ ಆದರೆ ಹಿಂದೆಗಡೆ ವಾಶ್ರೂಮ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ವಾಶ್ರೂಮ್. ಸೊ ಇದು
1 BHK ಹೌಸ್ನ ಮಾಸ್ಟರ್ ಬೆಡ್ರೂಮ್. ಇದು 1 BHK ಹೌಸ್ನ ಮಾಸ್ಟರ್ ಬೆಡ್ರೂಮ್. ನಿಮಗೆಲ್ಲರಿಗೂ ಮನೆ ಇಷ್ಟ ಆಯ್ತಾ? ನಾನು ಅನ್ಕೊಂಡಿದ್ದೀನಿ ನಿಮಗೆಲ್ಲ ಮನೆ ಇಷ್ಟ ಆಗಿದೆ ಅಂತ. ಇದನ್ನ ಕೂಡ ಶಾಸ್ತ್ರಬದ್ಧವಾಗಿ ಮನೆನ ಕಟ್ಟಿದ್ದೀವಿ. ದೇವಮೂಲೆ ಅಗ್ನಿಮೂಲೆ ಎಲ್ಲ ಕೂಡ ನೋಡಿಕೊಂಡು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಮನೆ ಕಟ್ಟಿರೋದು. ಒಂದು ಫ್ಲೋರಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 BHK ಒಂದು ಮನೆ ಮತ್ತೆ ಪಾರ್ಕಿಂಗ್ ಇದೆ. ಇದು ಫಸ್ಟ್ ಫ್ಲೋರ್ ನಾವೀಗ ನಿಂತಿರೋದು. ಇಲ್ಲಿ 2 BHK ಒಂದು ಮನೆ ಮತ್ತೆ 1 BHK ಒಂದು ಮನೆ ಇದೆ. ಇದು ಬಿಟ್ಟು ನೆಕ್ಸ್ಟ್ ಫ್ಲೋರಲ್ಲಿ ಕೂಡ 2 BHK ಒಂದು ಮನೆ 1 BHK ಒಂದು ಮನೆ. ಇವಾಗ ನಾನು ಯಾವ ರೀತಿ ನೋಡ್ಸೋದು ಅದೇ ರೀತಿ ಇದೆ. ಮತ್ತೆ ಅದ್ರ ಮೇಲೆ ಒಂದು ರೂಮ್ ಇದೆ ಆ್ಯಂಡ್ ಅದ್ರ ಮೇಲೆ ಕಂಪ್ಲೀಟ್ ಲೈಕ್ ನೀವು ಡ್ರೆಸ್ ವಾಶ್ ಮಾಡ್ಕೊಂಡಿರ್ಬೋದು, ಒಣಗಕ್ಕೆ ಅದರಲ್ಲಿ ಸ್ಪೇಸಿಂಗ್ ಇದೆ. ಬ್ಯಾಚುಲರ್ಸ್ ಕೂಡ ಒಂದು ರೂಮ್ ಇದೆ ಆ್ಯಂಡ್ ಎಲ್ಲ ಇಲ್ಲಿ ಶಾಸ್ತ್ರವಾಗಿ ಮನೆಯನ್ನು ಕಟ್ಟಿಸಿದ್ವಿ. ಯಾರೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ರೆಂಟೆಡ್ ಹೌಸ್ನ ಹುಡುಕ್ತಿದ್ರು, ಒಳ್ಳೆ ಗಾಳಿ ಬೆಳಕು ವಾತಾವರಣ ಇರೋ ಕಡೆ, ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನಾನು ನಿಮಗೆ. ಸೊ ಬನ್ನಿ ವಿಸಿಟ್ ಮಾಡಿ ಒಂದ್ಸರಿ ಮನೆನ ನೋಡಿ. ನಿಮಗೂ ಇಷ್ಟ ಆದರೆ ಯು ಗೈಸ್ ಕ್ಯಾನ್ ಟೇಕ್ ದಿಸ್ ಫಾರ್ ರೆಂಟ್. ನಿಮಗೆ ಏನು ಕಾಂಟ್ಯಾಕ್ಟ್ ಮಾಡೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಬಂದು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಓಕೆ, ಸೊ ಈಗ ನಾವು ಫಸ್ಟ್ ಫ್ಲೋರ್, ಇದು ಫಸ್ಟ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲೂ ಸೇಮ್ ಮನೆ ಇದೆ. ನಾನು ನಿಮ್ಗೆ ಹೇಳಿದಾಗೆ ಸೆಕೆಂಡ್ ಫ್ಲೋರಿಗೆ ಹೋಗೋದು ಬೇಡ, ಮೇಲ್ಗಡೆ ಹೋಗೋಣ. ಫುಲ್ ಮೇಲ್ಗಡೆಯಿಂದ ಹೆಂಗೆ ಕಾಣುತ್ತೆ ಅಂತ ಕೂಡ ನಾನು ನಿಮಗೆ ನೋಡ್ತೀನಿ. ಸೊ ಬನ್ನಿ ಇವಾಗ ಮೇಲೆ ಹೋಗೋಣ. ಓಕೆನಾ? ಸ್ವಲ್ಪ ಸ್ಪೀಡಾಗಿ ಬರ್ಬೇಕು, ನೋಡ್ತೀನಿ. ಫೋನ್ ಹಿಡ್ಕೊಂಡು ಮೆಟ್ಲೆತ್ಕೊಂಡು ಬರೋದಕ್ಕೆ ಕಷ್ಟ. ನಿಮ್ಮನೆ ಬಗ್ಗೆ ನಿಮ್ಗೆ ಅನಿಸ್ತಿದೆ ಅಂತ ನೀನು ನಿನ್ನ ಒಪಿನಿಯನ್ ಶೇರ್ ಮಾಡು. ವೈಷ್ಣವಿ ಮಾತಲ್ಲಬೇಕು. ಅವಶ್ಯ ಹೋಮ್ ಖುಷಿ ಇದೆಯಾ? ನಂಗೆ ಖುಷಿ ಇದೆ. ಇದು ನೋಡಿ ಸೆಕೆಂಡ್ ಫ್ಲೋರ್. ನಿಮಗೆ ತೋರಿಸೋದೇನು ಬೇಕಿಲ್ಲ ಅಂತ ಅನ್ಕೊತೀನಿ. ಬಿಕಾಸ್ ಸೇಮ್ ಎಲ್ಲ ಕಟ್ಸಿರೋದು ಸೇಮ್ ಪ್ರಕಾರ ಸೇಮ್ ಸಿಸ್ಟಮಲ್ಲೇ. ಸೊ ನೆಕ್ಸ್ಟ್ ಫ್ಲೋರ್ ಹೋಗು, ನೀನು ಮುಂದೆ ಹೋಗು. ಹಂಗೆ ಏನಾದ್ರು ಹೇಳಿದ್ರೆ ಹೇಳು. ಏನು ಇವಾಗ ನಾನು ತೋರಿಸಿರೋದು ಬ್ಯಾಚುಲರ್ ನಿಂಗೆ ಹೆಂಗೆ ಗೃಹ ಪ್ರವೇಶ ಹೆಂಗಿತ್ತು ನಿಮ್ಗೆ? ನಾನು ಸವಿಜ ವೈಬ್ ಅಂತ ಅನ್ಕೊಂಡಿದ್ದೀನಿ. ಹಾಂ, ಹೆಂಗೆ ಕಾಣಿಸ್ತಿದಲ್ಲ ವೈಶು? ನಾವೆಲ್ಲ ಹೆಂಗೆ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಸೊ ಹಾಂ, ಕಂಬಿ ಬಟ್ಟೆ ಒಣಗಕ್ಕೆ ರೆಡಿ ಇದೆ. ಸೊ ನೀವು ಲುಕ್ ನೋಡ್ಬೋದು. ಸೀನ್ರಿ ಬ್ಯೂಟಿಫುಲ್ ಸೀನ್ರಿ, ತುಂಬ ಗ್ರೀನರಿ ಇದೆ. ಈ ಕಡೆ ನೋಡಿದ್ರೆ ಬೆಟ್ಟಗಳು ಗುಡ್ಡ. ಹಾಂ, ಚಿಕ್ಕಬಳ್ಳಾಪುರದಲ್ಲಿ ನಂದಿ ಹಿಲ್ಸ್ಗೆಲ್ಲ ಕೂಡ ನಾವು ತುಂಬ ಹತ್ರ ಇದ್ದೀವಿ. ಸೊ ಹಾಗಾಗಿ ಕ್ಯಾನ್ ವಿಸಿಟ್. ಟೂರಿಸ್ಟ್ ಜಾಗಗಳು ತುಂಬ ಇದೆ. ಶಾ ಫೌಂಡೇಶನ್ ಎಲ್ಲ ಕೂಡ ಇದೆ. ಯಾರೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಬಂದು ರೆಂಟೆಡಲ್ಲಿ ಇರಬೇಕು ಅಂತಿದ್ರು, ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾನು. ಇದು ಬ್ಯಾಚುಲರ್ಸ್ ರೂಮ್, ಬ್ಯಾಚುಲರ್ಸ್ ಹೌಸ್. ಬ್ಯಾಚುಲರ್ಸ್ ಹೌಸ್ ಇದು ಕೂಡ ತುಂಬ ಸ್ಪೀಷಿಯಸ್ ಆಗಿದೆ ಅಂತ ಹೇಳ್ಬೋದು. ಲೈಕ್ ನೋಡಿ, ಓಪನ್ ಕಿಚನ್ ಕೊಟ್ಟಿದ್ದಾರೆ. ಇದು ಬ್ಯಾಚುಲರ್ ರೂಮ್ ಆಗಿದೆ. ಹಾಂ, ನಮ್ಮ ವೈಶ್ ನೋಡಿ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ನೋಡಿ. ಡೋರಿಂದನೂ ಹಾಂ, ಲೈಕ್ ವಿಂಡೋ ಕೊಟ್ಟಿದ್ದಾರೆ. ಒಳ್ಳೆ ಬೆಳಕು ಬರಲಿ ಮನೆಗೆ ಅಂತ ಎಲ್ಲಿ ಕರೆಕ್ಟಾಗಿ ವಿಂಡೋ ಹಾಕಬೇಕು ಅಲ್ಲೆಲ್ಲ ಕೂಡ ಕರೆಕ್ಟಾಗಿ ವಿಂಡೋ ಹಾಕಿದ್ದಾರೆ. ಇದು ರೂಮ್ ಕಮ್ ವಾಶ್ರೂಮ್ ಅಂದರೆ ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಪ್ಲಾನಲ್ಲೇ ಮಾಡಿದ್ದಾರೆ. ಒಂಥರ ಸಿಂಪಲಾಗಿ ಸಖತ್ತಾಗಿದೆ. ಯೂಶ್ವಲ್ ಆಗಿ ನಾವು ಸಿಟಿಗಳಲ್ಲಿ ನೋಡೋದು ಬ್ಯಾಚುಲರ್ಸ್ ರೂಮಲ್ಲಿ ಇಷ್ಟಿರುತ್ತೆ. ಒಂದು ಆಚೆ ಕಡೆ ಒಂದು ಕಾಮನ್ ಟಾಯ್ಲೆಟ್ಸ್ ಇರುತ್ತೆ. ಇಲ್ಲ ಹಂಗಲ್ಲ, ನಿಮಗೆ ಪ್ರೈವೇಟ್ ಟಾಯ್ಲೆಟ್ ಇದೆ, ಪ್ರೈವೇಟ್ ಕಿಚನ್ ಸ್ಪೇಸ್ಗಳುಂಟು, ಪ್ರೈವೇಟ್ ರೂಮ್ ಉಂಟು. ಸೊ ಇಲ್ಲಿಂದ ವ್ಯೂ ಕೂಡ ಚೆನ್ನಾಗಿದೆ. ಮಳೆಗಾಲದಲ್ಲಿ ಒಳ್ಳೆ ವ್ಯೂ, ಬೇಸಿಗೆಗಾಲದಲ್ಲಿ ಜಾಸ್ತಿ ಬಿಸಿಲಿರಲ್ಲ. ಸೊ ನಂದಿ ಬೆಟ್ಟದ ತಪ್ಪಲಿನಲ್ಲಿದ್ದೀವಿ ಅಂತ ಅಂದ್ಕೊಂಡಿರ್ಬೋದು. ನೋಡಿ ಇವಾಗ ಇಲ್ಲಿ ಕೋಸು ಹಾಕಿದ್ದಾರೆ, ಎಲೆಕೋಸು. ಸೊ ಆ ರೀತಿ ಇನ್ನೂ ಅವ್ರನ್ನ ಬೆಳೀತಾ ಇರ್ತಾರೆ. ಆ್ಯಂಡ್ ಇದಿಷ್ಟು ನಮ್ಮ ಅಕ್ಕ ಅವರ ಮನೆ ಟೂರ್ ಆಗಿತ್ತು. ಸಿಂಪಲ್ಲಾಗಿ ನಾನು ಟೂರ್ ಮಾಡಿ ನೋಡಿಸಿದ್ದೀನಿ. ಚೆನ್ನಾಗಿ ಬಂದಿದ್ದೆಲ್ಲ ವಿಡಿಯೋ. ಎಸ್, ನಮ್ಮ ಮಗು ಡನ್ ಅಂದಮೇಲೆ ಡನ್ನೇ ಅದು. ಸೊ ಬನ್ನಿ, ತೊಗೊಳೋರಿದ್ರೆ ಬನ್ನಿ, ಒಳ್ಳೆ ಪ್ಲೇಸ್. ಆಲ್ ಆರ್ ವೆಲ್ಕಮ್. ಮನೇನ ನೋಡಿ ನಿಮ್ಗೆ ಇಷ್ಟ ಆದರೆ ರೆಂಟ್ನ ತೊಗೊಳ್ಳಿ. ನಾನು ಹೇಳಿದಾಗೆ ವಾಸ್ತು ಪ್ರಕಾರ ಎಲ್ಲ ಕೂಡ ಕನ್ಸ್ಟ್ರಕ್ಟ್ ಆಗಿರೋದು ಆ್ಯಸ್ ಇಟ್ ವಾಸ್ ಇಂಜಿನಿಯರ್ ಪ್ಲ್ಯಾನ್. ಆ್ಯಂಡ್ ಕಂಟಿನ್ಯೂ ಮಗನೆ. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ವಿಡಿಯೋ ನೋಡೋದಕ್ಕೆ ಏನಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಅಕಸ್ಮಾತ್ ಇಷ್ಟ ಆಗಿದೆ ಯು ಕ್ಯಾನ್ ಬೈ ಹೌಸ್. ಬೈ ಹೌಸಲ್ಲಿ ರೆಂಟ್ ಇರ್ಬೋದು ಅಷ್ಟೇ. ನಾವು ಹೌಸ್ ಬೈಗೆಲ್ಲ ಇಲ್ಲ, ಜಸ್ಟ್ ಅವರ ರೆಂಟ್ ಪರ್ಪಸ್ ಇಟ್ ಇಸ್ ದೇ. ಸೊ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಯಾರಿಗಿರೋ ರೆಂಟ್ ಅವಶ್ಯಕತೆ ಇದೆಯೋ ಚಿಕ್ಕಬಳ್ಳಾಪುರದಲ್ಲಿ, ಯು ಗೈಸ್ ಕ್ಯಾನ್ ಶೇರ್ ಟು ದೆಮ್, ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಪಿನ್ ಮಾಡಿ ಶೇರ್ ದ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸಿಟೀಸಲ್ಲೂ ಬೇಗ ಫಿಲ್ ಆಗ್ತಿದೆ. ಆದಷ್ಟು ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಲೇ ಬಂದು ಇರ್ಬೋದು. ಒಳ್ಳೆ ಪ್ಲೇಸ್, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ ಜಾಗ ಕೂಡ, ಬಂದು ಇರ್ಬೋದು. ಮನೆ ಕೂಡ ಚೆನ್ನಾಗಿದೆ. ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಕ್ ಫೆಸಿಲಿಟಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಎಲ್ಲ ಕೂಡ ಇದೆ. ಸೊ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಲೈಕ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಕಲೆಕ್ಸ್ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ವಿಡಿಯೋನ. ಮತ್ತು